ಬುದ್ಧಿವಂತನ ಖ್ಯಾತಿ. ಒಂದು ಸಣ್ಣ ಹಳ್ಳಿಯಲ್ಲಿ ರಾಮಯ್ಯ ಎಂಬ ಬುದ್ಧಿವಂತ ವ್ಯಕ್ತಿ ವಾಸಿಸುತ್ತಿದ್ದ. ಆ ಹಳ್ಳಿಯಲ್ಲಿರುವ ಎಲ್ಲರೂ ಅವನನ್ನು ಬಹಳ ಗೌರವಿಸುತ್ತಿದ್ದರು. ಏಕೆಂದರೆ ಅವನು ಯಾವ ಸಮಸ್ಯೆಯಾದರೂ ಶಾಂತವಾಗಿ ಯೋಚಿಸಿ ಸರಿಯಾದ ಉತ್ತರ ಕೊಡುತ್ತಿದ್ದ. ಒಂದು ದಿನ ಹಳ್ಳಿಯ ಕೆಲ ಯುವಕರು ರಾಮಯ್ಯನನ್ನು ಪರೀಕ್ಷಿಸಲು ಯೋಚಿಸಿದರು. ಇವನು ನಿಜವಾಗಿಯೂ ಬುದ್ಧಿವಂತನ, ಇಲ್ಲವೇ ಜನರು ಹೀಗೆ ಹೇಳುತ್ತಾರೆಯಾ ಎಂದು ತಿಳಿದುಕೊಳ್ಳಲು ಅವರು ಒಂದು ಯುಕ್ತಿ ಮಾಡಿದರು. ಒಬ್ಬ ಯುವಕ ತನ್ನ ಕೈಯಲ್ಲಿ ಒಂದು ಚಿಟ್ಟೆಯನ್ನು ಹಿಡಿದುಕೊಂಡನು. ನಂತರ ಎಲ್ಲರೂ ಸೇರಿ ರಾಮಯ್ಯನ ಬಳಿಗೆ ಹೋಗಿ ಕೇಳಿದರು, ರಾಮಯ್ಯ, ನನ್ನ ಕೈಯಲ್ಲಿರುವ ಚಿಟ್ಟೆ ಬದುಕಿದೆಯಾ ಅಥವಾ ಸತ್ತಿದೆಯಾ ಎಂದು. ಅವರು ಒಳಗೆ ಯೋಚಿಸಿದರು. ರಾಮಯ್ಯ ಬದುಕಿದೆ ಎಂದರೆ ಚಿಟ್ಟೆಯನ್ನು ಒತ್ತಿಕೊಳ್ಳೋಣ, ಸತ್ತಿದೆ ಎಂದರೆ ಅದನ್ನು ಹಾರಲು ಬಿಡೋಣ. ಹೀಗೆ ಮಾಡಿದರೆ ಅವನು ತಪ್ಪಾಗುತ್ತಾನೆ ಎಂದು ಯೋಚಿಸಿದರು. ಬುದ್ಧಿವಂತನ ಉತ್ತರ. ಯುವಕರ ಪ್ರಶ್ನೆ ಕೇಳಿದ ರಾಮಯ್ಯ ಸ್ವಲ್ಪ ಸಮಯ ಮೌನವಾಗಿದ್ದ. ನಂತರ ನಗುಮುಖದಿಂದ ಹೇಳಿದನು, ಆ ಚಿಟ್ಟೆ ಬದುಕಿದೆಯೋ ಸತ್ತಿದೆಯೋ ಎಂಬುದು ನನ್ನ ಕೈಯಲ್ಲಿ ಇಲ್ಲ, ಅದು ನಿನ್ನ ಕೈಯಲ್ಲಿದೆ ಎಂದು. ಈ ಮಾತು ಕೇಳಿದ ಯುವಕರು ಒಂದೇ ಕ್ಷಣದಲ್ಲಿ ಮೌನವಾಗಿ ಬಿಟ್ಟರು. ಅವರು ಮಾಡಿದ ಯುಕ್ತಿ ರಾಮಯ್ಯಗೆ ಅರ್ಥವಾಗಿತ್ತು. ಆದರೆ ಅವನು ತುಂಬಾ ಶಾಂತವಾಗಿ ಬುದ್ಧಿವಂತಿಕೆಯಿಂದ ಉತ್ತರ ಕೊಟ್ಟಿದ್ದ. ಹಳ್ಳಿಯ ಜನರು ರಾಮಯ್ಯನ ಉತ್ತರ ಕೇಳಿ ತುಂಬಾ ಆಶ್ಚರ್ಯಪಟ್ಟರು. ನಿಜವಾಗಿಯೂ ರಾಮಯ್ಯ ತುಂಬಾ ಬುದ್ಧಿವಂತ ಎಂದು ಎಲ್ಲರೂ ಮೆಚ್ಚಿದರು. ಕಥೆಯ ನೀತಿ. ಆ ದಿನದಿಂದ ಯುವಕರು ರಾಮಯ್ಯನನ್ನು ಇನ್ನಷ್ಟು ಗೌರವಿಸಲು ಶುರು ಮಾಡಿದರು. ಅವರು ಕೂಡ ಅವನಿಂದ ಒಂದು ಪಾಠ ಕಲಿತರು. ಬುದ್ಧಿವಂತರು ಯಾವ ಸಮಸ್ಯೆಯನ್ನಾದರೂ ಶಾಂತವಾಗಿ ಯೋಚಿಸಿ ಉತ್ತರ ಕೊಡುತ್ತಾರೆ. ರಾಮಯ್ಯ ಹೇಳಿದ ಒಂದು ಮಾತು ಹಳ್ಳಿಯ ಎಲ್ಲರಿಗೂ ನೆನಪಾಯಿತು. ಜೀವನದಲ್ಲಿ ಹಲವಾರು ವಿಷಯಗಳು ನಮ್ಮ ಕೈಯಲ್ಲೇ ಇರುತ್ತವೆ. ನಾವು ಹೇಗೆ ಯೋಚಿಸುತ್ತೇವೆಯೋ ಹಾಗೆಯೇ ಫಲಿತಾಂಶ ಬರುತ್ತದೆ. ಕಥೆಯ ನೀತಿ. ಶಾಂತ ಮನಸ್ಸು ಮತ್ತು ಬುದ್ಧಿವಂತಿಕೆಯಿಂದ ಸಮಸ್ಯೆಗೆ ಪರಿಹಾರ ಸಿಗುತ್ತದೆ. ತುರ್ತು ನಿರ್ಧಾರ ತೆಗೆದುಕೊಳ್ಳದೆ ಯೋಚಿಸಿ ಮಾತನಾಡಬೇಕು. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.